ನಮ್ಮಮ್ಮ ಅಂದ್ರೆ ಈಗಿರ್ಬೇಕು, ಯಾವಾಗ್ಲೂ ನಗ್ನಗ್ತಾ ಇರಬೇಕು. ಬೈ ದ ವೇ, ನೀನು ನನ್ನ ಬಗ್ಗೆ ವರಿ ಮಾಡ್ಕೋಬೇಡ. 1,00,000 ಆದಷ್ಟು ಬೇಗ ದುಡ್ದು ನಾನು ಮನೆಗೆ ಬರ್ತೀನಿ. ಅದಲ್ಲದೆ ಇವತ್ತು ನಾನು ನಿನ್ನ ಮೀಟ್ ಮಾಡಿದ್ದೀನಿ, ಫುಲ್ ಎನರ್ಜಿ ಬಂದಿದೆ. ನನಗೂ ಅಷ್ಟೇ ಕಂದ. ಹೋದ ಜೀವ ಚೈತನ್ಯ ಎಲ್ಲ ವಾಪಸ್ ಬಂದಂಗಾಯ್ತು. ಅದರಲ್ಲೂ ನೀನೇ ನನ್ನ ಡ್ರಾಪ್ ಮಾಡಿದ್ಯಲ್ಲ, ನನಗೆ ತುಂಬಾ ಖುಷಿ ಆಯ್ತು ಕಣೋ. ನಿಜನಾ? ಇಷ್ಟು ವರ್ಷ ನಾನೆಲ್ಲಾದ್ರೂ ಕರ್ಕೊಂಡು ಹೋಗು ಅಂತಂದ್ರೆ ಸಿಡುಕ್ತಾ ಇದ್ದೆ, ಇಲ್ಲ ಡ್ರೈವರ್ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೆ. ಆದ್ರೆ ಇವತ್ತು ನೀನೇ ನನಗೆ ಡ್ರಾಪ್ ಕೊಟ್ಟಿಯಲ್ವಾ, ಅದು ತುಂಬಾ ಚೆನ್ನಾಗಿತ್ತು ಕಂದ. ಅಲ್ವಾ ಅಮ್ಮ? ಕಾರ್ಗಿಂತ ಬೈಕೇ ಒಂಥರ ಚಂದ. ಇನ್ಮೇಲಿಂದ ಕಾರ್ಗಿರೆಲ್ಲ ಬಂದ್. ಇನ್ಮೇಲೆ ನಮ್ಮ ಅಮ್ಮನ್ನ ಬೈಕಲ್ಲೇ ಡ್ರಾಪ್ ಮಾಡ್ತೀನಿ. ಎಸ್ಕೇಪ್ ಆಗಕ್ ಚಾನ್ಸೇ ಇಲ್ಲ, ಎಲ್ಲ ಕಡೆ ಸುತ್ತಾಡಿಸ್ತೀನಿ. ಓಕೆನಾ? ಅದಕ್ಕಿಂತ ಮೊದಲು 1,00,000 ದುಡ್ದು ವಾಪಸ್ ಮನೆಗೆ ಬರ್ತೀನಿ. ಒಳ್ಳೇದಾಗ್ಲಿ ಮಗ್ದೆ, ಹುಷಾರು. ನಿನಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಅಮಲಾ, ನಾನೇ ನಿನಗೆ ಫೋನ್ ಮಾಡಬೇಕು ಅಂತ ಅನ್ಕೊಂಡೆ, ಅಷ್ಟರಲ್ಲಿ ನಿನ್ ಕಾಲ್ ಬಂತು ನೋಡು. ಏನಿದು ಮೂರ್ತಿ? ಏಕೆ ಗೊತ್ತಾಗ್ಲಿಲ್ವಾ? ಅದು ಪೆನ್ ಡ್ರೈವ್. ಅದೇ ಯಾವ ಪೆನ್ ಡ್ರೈವ್? ಹೇಗೆ ನಿನಗೆ ಗೊತ್ತಿಲ್ವಾ? ಬೇಕಿದ್ರೆ ಇನ್ನೊಂದ್ಸರ್ತಿ ಕಳಿಸ್ತೀನಿ, ಸರಿಯಾಗಿ ನೋಡು. ಅದೇ ಯಾರ್ ಪೆನ್ ಡ್ರೈವ್? ಯಾವ ಪೆನ್ ಡ್ರೈವ್? ನೀನು ನಿನ್ನ ಗಂಡ ಮಾಡಿದ ಆಕ್ಸಿಡೆಂಟ್ ನ ರಾಜ್ ತಲೆ ಕಟ್ಟಿದ್ರಲ್ಲ, ಅದು ನೀವೇ ಮಾಡಿದ್ದು ಅಂತ ಹೇಳಕ್ಕಿರೋ ಸಾಕ್ಷಿ. ಮೂರ್ತಿ, ತಾಳ್ಮೆ, ಅದು ಬೇಕಾ ನಿನಗೆ? ಎಸ್ ಬೇಕು. ಕೊಡ್ತೀನಿ, ಆದ್ರೆ ಒಂದು ಕಂಡೀಷನ್. ಇದು ನಿನಗೆ ಬೇಕಾದ್ರೆ ಇನ್ನು ಅರ್ಧ ಗಂಟೆಲಿ ನಾನು ಮುಂದೆ ಇರಬೇಕು.
ಲೊಕೇಶನ್ ಕಳಿಸ್ತೀನಿ. ಮೂರ್ತಿ 30 minutes starting now. ಏನ್ ಆಟ ಆಡ್ತಿದ್ಯಾ ಮೂರ್ತಿ? ಅರ್ಧ ಗಂಟೆಲಿ ಹೇಗ್ ಬರಕ್ಕಾಗತ್ತೆ? What? ಆರಾಧನಾ, ವಟಾರ ಮುಂದೆ ಯಾವ್ದೋ ದೊಡ್ಡ ಕಾರ್ ಬಂದು ನಿಂತಿದೆ. ದೊಡ್ಡ ಕಾರ? ಹ್ಮ್, ಯಾರ್ದು ಅಣ್ಣ? ಯಾರ್ದು ಅಂತ ಗೊತ್ತಿಲ್ಲಪ್ಪ. ನೋಡ ಬನ್ನಿ. ಯಾರಿರ್ಬೋದು ಆರಾಧನಾ? ಗೊತ್ತಿಲ್ಲ ಶಂಕರಣ್ಣ. ಅಲ್ಲ, ನಮ್ಮ ವಟಾರದ ಯಾವ ನೆಂಟ್ರು ಇಷ್ಟು ದೊಡ್ಡ ಕಾರ್ ನಾನು ನೋಡೇ ಇಲ್ಲಪ್ಪ. ಹ್ಞೂ ಶಂಕರಣ್ಣ. ನೀನು ನಿನ್ನ ಗಂಡ ಮಾಡಿದ ಆಕ್ಸಿಡೆಂಟ್ನ ರಾಜ್ ತಲೆಗೆ ಕಟ್ಟಿದ್ರಲ್ಲ, ಅದು ನೀವೇ ಮಾಡಿದ್ದು ಅಂತ ಹೇಳಕ್ಕಿರೋ ಸಾಕ್ಷಿ. ಇದು ನಿನಗೆ ಬೇಕಾದ್ರೆ ಇನ್ನು ಅರ್ಧ ಗಂಟೆಲಿ ನಾನು ಮುಂದೆ ಇರಬೇಕು. ಸ್ವಲ್ಪ ಬೇಗ ಹೋಗ್ರಿ. ಕಾಮ್ ಡೌನ್ ಅಮ್ಲಾ, ಕಾಮ್ ಡೌನ್. ಈಗ ಮೊದಲು ಹೋಗಿ ಮೂರ್ತಿನ ಮೀಟ್ ಮಾಡ್ಬೇಕು. ಆಮೇಲೆ ಸುಶಾಂತ್ನ ವಿಚಾರಿಸ್ಕೋಬಹುದು. ಹೇಗೂ ನಿನಗೆ ಸುಶಾಂತ್ ಇರೋ ಜಾಗ ಗೊತ್ತಾಯ್ತಲ್ವಾ? ಮೊದಲು ನೀನ್ ಹ್ಯಾಂಡಲ್ ಮಾಡ್ಬೇಕಾಗಿರೋದು ಮೂರ್ತಿನ. ಅವನ ಹತ್ರ ನಿನ್ ಸೀಕ್ರೆಟ್ ಇದೆ. ಆ ಈಡಿಯಟ್ ಮೂರ್ತಿ ಹೇಳಿರೋ ಟೈಮ್ ಮೀರ್ತಿದೆ. ಸ್ವಲ್ಪ ಬೇಗ ಹೋಗಿ. ಓ, ಸಾಹೇಬ್ರು ಬಂದ್ರು ಅನ್ಸುತ್ತೆ. ಏನ್ ಬ್ರಾ, ಅಮ್ಮನ್ ಮಾತಾಡ್ಸಂಬಂದ? ಹ್ಞೂ ಕಣ, ಮಾತಾಡ್ಸ್ಕೊಂಡ್ ಬಂದೆ. ತುಂಬಾ ಖುಷಿ ಆಗ್ತಿದೆ. ಮೊದ್ಲು ಮುನಿಯಮ್ಮಂಗೆ ಹೇಳ್ಬೇಕು. ಇದು ಕಣಪ್ಪ ಸ್ಪೆಷಲ್ ಫೀಲಿಂಗು ಅಂದ್ರೆ, ಯಾರೇ ಮಾತಾಡ್ಸಿದ್ರು ಅವ್ರ ಹತ್ರನೇ ಮಾತಾಡ್ಬೇಕು ಅನ್ಸುತ್ತೆ. ನಡೀಲಿ ನಡೀಲಿ ಅಲ್ವೇನ್ರಿ? ರೀ ಮುನಿಯಮ್ಮ, ದೇವಸ್ಥಾನಕ್ಕೆ ಹೋಗಿದ್ದೆ, ನಮ್ಮ ಅಮ್ಮನ ಮೀಟ್ ಮಾಡಿದೆ. ಓ, ಯಾಕ್ರಿ ಸಪ್ಪಗಿದ್ದೀರಾ? ಏನಾಯ್ತು? ಏನಿಲ್ಲ. ತಗೊಳ್ಳಿ, ಅಮ್ಮ ನಿಮ್ಗೆ ಅಂತ ಕೊಟ್ಟಿದ್ದಾರೆ. ಏನು? ಪ್ರಸಾದ ರೀ. ಸರಿ. ನೀವು ನನ್ನ ಫ್ರೆಂಡ್ ಅಂತ ಅಮ್ಮಂಗೆ ಹೇಳಿದೆ, ಅದಕ್ಕೆ ಕೊಡು ಅಂತ ಹೇಳಿದ್ರು. ಓ, ಪ್ರಸಾದ. ತಾವು ವಟಾರದಲ್ಲಿ ತಮಗಿರೋದು ಒಬ್ಳೇ ಫ್ರೆಂಡು ಅಂತ ಹೇಳಿದ್ರು ಅಥವಾ? ನಿನ್ ಬಗ್ಗೆನೂ ಹೇಳಿದೆ ಬ್ರೋ. ಅದಿರ್ಲಿ, ಅಮ್ಮ ಏನಂದ್ರು ಅಂತ ಕೇಳಲ್ವಾ? ಏನಂದ್ರು? ಕೇಳ್ತಿರಲ್ಲ ಮುನಿಯಮ್ಮ, ನಾನ್ ನಿಜ ಹೇಳ, ಇವತ್ತು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಅಮ್ಮನ್ ನೋಡಿ ನನ್ ಎಲ್ಲ ಕಷ್ಟ ಮರ್ತೋಯ್ತು. ಅವ್ರ ಹತ್ರ ಮಾತಾಡ್ತಾ ಟೈಮ್ ಕಳೆದಿದೆ ಗೊತ್ತಾಗ್ಲಿಲ್ಲ. ಅಮ್ಮ ನನಗೆ ಪಲಾವ್ ಮಾಡ್ಕೊಂಡ್ ಬಂದಿದ್ರು, ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಹಾಗೆ ಅಮ್ಮನ ಮನೇಲಿ ಮಾಡ್ಕೊಂಡಿದ್ದೆ. ಟೈಮ್ ಹಾಗೆ ನಿತ್ಕೋಬಾರ್ದ ಅಂತ ಅನ್ಸ್ತು. ಇಷ್ಟು ದಿನ ಎಷ್ಟು ಮಾತಾಡ್ಬೇಕು ಅಂತ ಅನ್ಕೋತಿದ್ನೋ ಅದೆಲ್ಲ ಒಂದೇ ವಸ್ತುನಲ್ಲಿ ಮಾತಾಡ್ಬಿಟ್ಟೆ. ನೀವ್ ಯಾವಾಗ್ಲೂ ಮ್ಯಾಜಿಕ್ ಮ್ಯಾಜಿಕ್ ಅಂತಿರಲ್ಲ, ನಿಜವಾದ ಮ್ಯಾಜಿಕ್ ಅಂದ್ರೆ ಅಮ್ಮ ರೀ. ಅವಳು ನೋಡ್ತಿದ್ದಾಗೆ ಕಳೆದೋಗ್ಬಿಟ್ಟೆ, ನಿಧಿ ಸಿಗ್ದಂಗಾಯ್ತು. ನಾನು ಅಮ್ಮನ್ನ ಮನೆವರೆಗೂ ಡ್ರಾಪ್ ಮಾಡಿ ಬಂದೆ. ನಾನು ಅಮ್ಮ ಹೋಗ್ತಿದ್ರೆ ಒಂಥರ ಗಾಳಿಲಿ ತೇಲಾಡ್ತಿರೋ ತರ ಫೀಲು. ಎಷ್ಟೋ ಸಲ ಅಮ್ಮನ್ನ ಕಾರಲ್ಲಿ ಡ್ರಾಪ್ ಮಾಡಿದೀನಿ, ಆದ್ರೆ ಬೈಕಲ್ಲಿ ಇದೇ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದು. ಬಿಟ್ರೆ
ಹೆಲಿಕಾಪ್ಟರ್ ಅಲ್ಲೂ ಕರ್ಕೊಂಡು ಹೋಗಿದೆ ಅಂತ ಹೇಳ್ತೀರಾ? ರೀ ಅದು ಪ್ಲಾನ್ ಇತ್ತು, ಆದ್ರೆ ಅಮ್ಮಂಗೆ ಹೈಟ್ ಅಂದ್ರೆ ಭಯ, ಅದಕ್ಕೆ ಕರ್ಕೊಂಡು ಹೋಗಕ್ಕಾಗಿಲ್ಲ. ರೀ ಅದ್ ಬಿಡ್ರಿ, ಅಮ್ಮನ ಮನೆ ಹತ್ರ ಡ್ರಾಪ್ ಮಾಡಿದಾಗ ಹೇಗಿತ್ತು ಗೊತ್ತಾ ಫೀಲಿಂಗು? ಒಂದ್ ಕ್ಷಣ ಅಮ್ಮನ ಜೊತೆ ಮನೆಗೆ ಹೋಗ್ಬಿಡೋಣ ಅಂತ ಅನ್ಸ್ತು. ಆದ್ರೆ ಏನ್ ಮಾಡ್ಲಿ, 1 ಲಕ್ಷ ದುಡಿಯೋರ್ಗು ಮನೆಗ್ ಬರಲ್ಲ ಅಂತ ಅಪ್ಪನ್ಗೆ ಹೇಳಿದೀನಿ. ಅದಕ್ಕೆ ಮನೆನ ಅಮ್ಮನ್ನ ಕಣ್ಣಲ್ಲಿ ತುಂಬ್ಕೊಂಡ್ ಬಂದ್ಬಿಟ್ಟೆ. ಆದಷ್ಟು ಬೇಗ ನೀವ್ 1 ಲಕ್ಷ ದುಡಿಯೋ ಹಾಗಾಗ್ಲಿ. ಅಮ್ಮ ಬ್ಲೆಸ್ ಮಾಡಿದಾರಲ್ಲ, ಈಗ ನೋಡಿ ಹೆಂಗ್ ದುಡಿತೀನಿ ಅಂತ. ಅಂತೂ ಇಂತೂ ಅಮ್ಮನ್ ಹೋಗಿ ಮೀಟ್ ಆಗಿ ಬಂದ್ರಲ್ಲ, ಸಖತ್ ಎನರ್ಜಿ ಬಂತು ರೀ. ಬರ್ಲೇಬೇಕಲ್ವಾ? ಗಣೇಶ ಹೋಗಿ ಗೌರಿನ ಮಾತಾಡ್ಸ್ಕೊಂಡ್ ಬಂದ್ಮೇಲೆ. ಅದೇ ಮತ್ತೆ ನಿಮ್ ಬಗ್ಗೆನೂ ಅಮ್ಮಂಗೆ ಹೇಳಿದೆ, ಅಮ್ಮ ತುಂಬಾ ಖುಷಿ ಪಟ್ರು. ಅಮ್ಮನ್ ಮಗ ಅಲ್ವಾ ನೀವು? ಕೇಳ್ತಿರಲ್ಲ ಆಲ್ವೇಸ್. ಮೂರ್ತಿ, ಯಾಕೆ ನಮ್ ಹಿಂದೆ ಬಿದ್ದಿದ್ಯಾ? ಪೆನ್ ಡ್ರೈವ್ ಕೊಡು. ಮೂರ್ತಿ, ಆಟ ಆಡ್ಸ್ಬೇಡ, ಪೆನ್ ಡ್ರೈವ್ ಕೊಡು. ಇವ್ರು ಲೇಟ್ ಅಮಲ. ನೋಡಿ, ನಮ್ ಜೊತೆ ಆಟ ಆಡ್ಬೇಡಿ, ಕೊಡಿ ಆ ಪೆನ್ ಡ್ರೈವ್ನ. ಇಷ್ಟು ದಿನ ನೀವು ಸುಶಾಂತ್ ಲೈಫಲ್ಲಿ ಆಟ ಆಡಿಲ್ವಾ? ನೋಡು ಮೂರ್ತಿ, ಮೂರ್ತಿ ಅಂಕಲ್, ನಾವು ಸುಶಾಂತ್ ಇರೋ ಜಾಗಕ್ಕೆ ಹೋದ್ವಿ ಅಂತ ನಮ್ ಜೊತೆ ಈಗ ಆಟ ಆಡ್ಬೇಡಿ. ಪೆನ್ ಡ್ರೈವ್ ಕೊಡಿ. ಅಮಲ, ಐ ಆಮ್ ಸಾರಿ, ಪೆನ್ ಡ್ರೈವು ನನ್ನ ಹತ್ರ ಇಲ್ಲ. ಇಲ್ವಾ? ನೋಡಿ, ಸುಮ್ನೆ ನಾಟಕ ಆಡ್ಬೇಡಿ ಮೂರ್ತಿ ಅಂಕಲ್, ಕೊಟ್ಬಿಡಿ. ಪೆನ್ ಡ್ರೈವು ಇದೆ, ಆದ್ರೆ ನನ್ನ ಹತ್ರ ಇಲ್ಲ. ಅದಾದ್ಮೇಲೆ ಯಾರ ಕೈಗೆ ಸೇರ್ಬೇಕು ಅವ್ರ ಕೈಗೆ ಸೇರಾಗಿದೆ. ಅಪ್ಪಿ ಕೊಟ್ರಾ? ಸಂಡಿ, ಸಂಡಿ ಬಿಡು, ಸಂಡಿ. ಹೋಗೋಣ. ಹಲೋ ಹಲೋ, 1 2 3 ಮೈಕ್ ಟೆಸ್ಟಿಂಗ್. ಹಲೋ ಹಲೋ, ಎಲ್ಲ ಸರಿಯಾಗಿದೆ. ಮಹಿಳೆಯರೇ ಮತ್ತು ಮಹನೀಯರೇ, ನಾವಿವತ್ತು ಇಲ್ಲಿ ಸೇರಿರುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ, ಮೂದೇವಿ, ರಾಜಕಾರಣಿ ಹಂಗ ಭಾಷಣ ಬಿಗಿಬೇಡ, ನೇರವಾಗಿ ಕಾರ್ಯಕ್ರಮ ಪ್ರಾರಂಭ ಮಾಡು. ಆಯ್ತಜ್ಜೆ. ಈಗ ನಮ್ಮ ವಟಾರದವರು ಯಾರ್ಯಾರು ಏನೇನ್ ಮಾಡ್ತಾರೆ ಅಂತ ಲಿಸ್ಟ್ ಕೊಟ್ಟಿದ್ದಾರೆ. ಈಗ ಮುಂದೆ ನಮ್ಮ ವಟಾರದ ಸವಿತಕ್ಕ ಅವರು ಒಂದು ಹಾಡನ್ನು ಹಾಡಲಿದ್ದಾರೆ. ದಯವಿಟ್ಟು ಎಲ್ಲ ಅವರಿಗೆ ಚಪ್ಪಾಳೆ ಹೊಡೆದು ಹುರಿದುಂಬಿಸಬೇಕಂತ ಕೇಳ್ಕೊಳ್ತಾ ಇದ್ದೀರಿ. ಬನ್ನಿ ಸವಿತಕ್ಕ, ತಗೊಳ್ಳಿ. ನನ್ನ ಗೆಳತಿ, ನನ್ನ ಗೆಳತಿ, ನನ್ನ ನೋಡಿ ನೀ ನಗತಿ. ನನ್ನ ಗೆಳತಿ, ನನ್ನ ಗೆಳತಿ, ನನ್ನ ನೋಡಿ ನೀ ನಗತಿ. ಓಣಿ ಹಿಡಿದು ನಾ ಮಗುವಾಗ ಸಲ ಹೊಡಿತಿದ್ದಿ ನಿಂತ ಕಿಟಕ್ಯಾಗ. ಓಣಿ ಹಿಡಿದು ನಾ ಬರುವಾಗ ಹಳ್ಳ ಹೊಡಿತಿದ್ದಿ ನಿಂತ ಕಿಟಕ್ಯಾಗ. ಥ್ಯಾಂಕ್ ಯು. ಓ ಸೂಪರ್. ಬಿಟ್ಟೋಗ್ಬೇಡ ನನ್ನ. ಈಗ ಮುಂದೆ ನಮ್ಮ ವಟಾರದ ಆರಾಧನವರು ಭರತನಾಟ್ಯ ಮಾಡ್ಲಿಕ್ಕೆ ಬರ್ತಾ ಇದಾರೆ. ಬನ್ನಿ ಸಿಸ್ಟರ್.
ನಾನಾ? ಹೌದು ಸಿಸ್ಟರ್, ಇಲ್ಲಿ ನಿಮ್ದೇ ಹೆಸರಿರೋದು. ರೀ ಆರಾಧನಾ, ನಿಮ್ಗೆ ಭರತನಾಟ್ಯನೂ ಬರುತ್ತಾ? ನೀವು ಸುಮ್ಮನಿರಿ ರಾಜ್. ರೀ ಮುರುಗೇಶ್ ಅವರೇ, ನನ್ ಹೆಸರೇ ಕೊಟ್ಟಿಲ್ಲ. ನನ್ ಕೈಲಿ ಆಗಲ್ಲ. ಹೋಗಾರಾಧನಾ, ಹೋಗು, ಹೋಗಮ್ಮ. ಇಲ್ಲ, ನಾನ್ ಮಾಡಲ್ಲ. ಆರಾಧನವ್ರೆ, ಒಂದು ಡ್ಯಾನ್ಸ್ ಮಾಡ್ರಿ, ನಾನು ನೋಡ್ಬೇಕು. ಹೂ ಮಗಳೇ, ಅಳಿಯಂದ್ರ ಆಸೆ ಪಡ್ತಾ ಇದಾರೆ, ಒಂದ್ಸರಿ ಡ್ಯಾನ್ಸ್ ಮಾಡು. ಮಾಡ್ತಾರೆ. ಆರಾಧನಾ, ದೇವ್ರ ಮುಂದೆ ಆಗಲ್ಲ ಅನ್ಬಾರ್ದು. ಹೋಗಮ್ಮ. ಆದ್ರೆ ನಾನು ಇವತ್ತು ಪ್ರಾಕ್ಟೀಸ್ ಮಾಡೇ ಇಲ್ಲ ಅಜ್ಜಿ. ಯಾಕಿದ್ರ ಹಠ ಮಾಡ್ತಿದ್ದೀರಾ? ನಿಮ್ ಟ್ಯಾಲೆಂಟ್ಗೆ ಚಾನ್ಸ್ ಸಿಕ್ತಿದೆ ಅಂತ ಖುಷಿ ಪಡ್ಬೇಕು. ಹಾಗಲ್ಲ ರಾಜ್. ರೀ, ನೀವೇ ಹೇಳ್ತಿರ್ತೀರಾ ಸಿಗೋ ಚಿಕ್ಕ ಚಿಕ್ಕ ಅವಕಾಶಗಳು ತುಂಬಾ ಇಂಪಾರ್ಟೆಂಟ್ ಅಂತ. ಇದನ್ನು ಯಾಕೆ ಹಾಗೆ ಅನ್ಕೋಬಾರ್ದು? ರೀ, ನೀವು ಮನ್ಸು ಬಿಚ್ಚಿ ಡ್ಯಾನ್ಸ್ ಮಾಡಿ. ಎಲ್ಲರೂ ಕಾಯ್ತಿದ್ದಾರೆ. ತುಂಬ ಲೇಟ್ ಆದರೆ ಚೆನ್ನಾಗಿರಲ್ಲ. ಪ್ಲೀಸ್. ಶಂಕದಿಂದ ಬಂದ್ರನೇ ತೀರ್ಥ. ನಮ್ಮ ಹುಡುಗ ಹೇಳೋವರೆಗೂ ಆರಾಧನ ಒಂಚೂರು ಅಲ್ಲಾಡ್ಲಿಲ್ಲ. ಬನ್ನಿ ಬನ್ನಿ ಸಿಸ್ಟರ್, ಬನ್ನಿ. ಎಲ್ಲೂ ಜ್ವರ ಚಪ್ಪಾಳೆ ಹೊಡ್ರಿ. ಹಾ, ನನ್ ಬಂಗಾರ ಕಡೆ ನೀನು ಒಳ್ಳೆ ದೇವಿ ತರ ಕಾಣಿಸ್ತಾ ಇದ್ದೆ. ಹೌದು ಆರಾಧನಾ, ತುಂಬಾ ಚೆನ್ನಾಗ್ ಮಾಡ್ದೆ. ಹೌದೌದು, ಸಕ್ಕತ್ತಾಗಿ ಮಾಡಿದೆ ಕಣಮ್ಮ. ಏನ್ರಿ ಮುನಿಯಮ್ಮ, ನೀವು ಟ್ಯಾಲೆಂಟ್ ಅಂತ ಗೊತ್ತಿತ್ತು, ಅದೇ ಈ ರೇಂಜಿಗೆ ಅಂತ ಗೊತ್ತಿರ್ಲಿಲ್ಲ. ನಿಮ್ಮ ಪರ್ಫಾರ್ಮೆನ್ಸು ಸೂಪರ್.